ತಾಯ್ಲೂರು ಬತ್ತೇಶ್ವರ ಒಂದು ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈ ದೇವಸ್ಥಾನ ಅಭಿವೃದ್ಧಿಗೆ ಬಹಳ ಶ್ರಮವಹಿಸ್ತಕ್ಕಂಥ ಸನ್ಮಾನ್ಯ ರಮೇಶ್ ಅವರು, ಶಾರದಾ ವಿದ್ಯಾಪೀಠದ ಕಾರ್ಯದರ್ಶಿಗಳು ಅವ್ರನ್ನ ಆತ್ಮೀಯವಾಗಿ ನಾವು ಇಲ್ಲಿ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಹಿಂದ ಮುಖಂಡರಾದ ವೆಂಕಟೇಶ್ ಗೌಡರು ಮತ್ತು ಈ ದೇವಸ್ಥಾನದ ಕಾರ್ಯನಿರ್ವಾಹಕರಾದಂಥ ಶ್ರೀನಿವಾಸ್ ಮತ್ತು ನಮ್ಮ ಅಗರಂ ಜಯಪ್ಪ ಅವರನ್ನ ಸ್ವಾಗತಿಸ್ತಾ, ಈ ಒಂದು ದೇವಸ್ಥಾನ ಭಾಳ ಪುರಾತನವಾದದ್ದು. ಸುಮಾರು 10ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ನಡ್ತಕ್ಕಂಥದ್ದು. ಕಾಲಕ್ರಮೇಣ ಇದು 1937ರಲ್ಲಿ ದೊಡ್ಡ ದೇವರ ಮುಗಿದ ಮೇಲೆ ಈ ಒಂದು ದೇವಸ್ಥಾನ ಇಲ್ಲಿ ಶಿಥಿಲಗೊಂಡು ಈ ಒಂದು ದೇವಾಲಯದ ಮೂಲ ವಿಗ್ರಹಗಳನ್ನು ಬಂಗಾರಪೇಟೆ ತಾಲೂಕು ನರ್ನಹಳ್ಳಿ ಅಂತ ಒಂದು ಹಳ್ಳಿ ಹತ್ರ ಅಲ್ಲಿರ್ತಕ್ಕಂಥ ಪೂಜಾರಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಸುಮಾರು 100 ವರ್ಷಗಳಿಂದ ಅಲ್ಲಿ ದೇವರ ಪೂಜೆ ನಡೀತಾ ಇದೆ. ಆದರೆ ಇದು ಮೂಲ ಸ್ಥಳ ಬಂದು ತಾಯ್ಲೂರು. ಈ ತಾಯ್ಲೂರು ಬತ್ತೇಶ್ವರ ಅಂತ ಇದಕ್ಕೆ ಹೆಸರು. ಏಕೆಂದರೆ ಈ ದೇವ್ರ ಸಂಬಂಧಪಟ್ಟವ್ರು ಎಲ್ಲರೂ ಈ ಒಂದು ಬತ್ತೆಪ್ಪ ತಾಯ್ಲೂರಪ್ಪ ಅಂದರೆ ಸ್ವತಃ ನಮ್ಮ ತಂದೆಯವರು ಕೂಡ ತಾಯ್ಲೂರಪ್ಪ ಅಂತ ಹೆಸರು. ನಮ್ಮ ತಂದೆಯವರು ಕೂಡ ತಾಯ್ಲೂರಪ್ಪ ಅಂತ, ಯಾಕೆಂದರೆ ತಾಯ್ಲೂರು ಬತ್ತೇಶ್ವರನು ಅಂತ ಬಹಳ ಫೇಮಸ್ಸು. ಈ ಒಂದು ದೇವ್ರ ಹೆಸರನ್ನ ನಮ್ಮ ಮನೆಗಳಲ್ಲಿ ನಮ್ಮ ಜನಾಂಗದವ್ರು ಎಲ್ಲರೂ ಇಟ್ಕೊಂಡು ಇದನ್ನು ಆರಾಧಿಸ್ತಾ ಬರ್ತಾ ಇರ್ತಾರೆ. ಈ ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಮತ್ತು ಜಯಪ್ಪ ನಾವೆಲ್ಲ ಜೊತೆಗೂಡಿ ನಮ್ಮ ರಮೇಶ್ ಅವ್ರನ್ನ ಮೀಟ್ ಮಾಡಿ, ನೀವು ಇದನ್ನು ಸಹಕಾರ ಕೊಟ್ಟು ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಸಹಕರಿಸ್ಬೇಕು ಅಂತ ಹೇಳಿದಾಗ, ಅವರು ನಾಸ್ತಿಕರಾದರೂ ಕೂಡ ಈ ಒಂದು ದೇವಸ್ಥಾನ ಏನೋ ಈ ಬತ್ತೇಶ್ವರನ ಕೃಪೆಯಿಂದ ಅವರು ಬಹಳ ಶ್ರಮಪಟ್ಟು ಈ ಒಂದು ದೇವಸ್ಥಾನ ಈ ಡೆವಲಪ್ಮೆಂಟ್ಗೆ ಕಷ್ಟಪಟ್ಟಿದ್ದಾರೆ, ನಮ್ಮ ಜೊತೆಗೂಡಿ ಕಷ್ಟಪಟ್ಟಿರ್ತಾರೆ. ಈ ಒಂದು ದೇವಸ್ಥಾನ ಅಂದರೆ ಬತ್ತೇಶ್ವರನ ದೇವಸ್ಥಾನ ಮುಂದ್ಗಡೆ ಇತ್ತು, ಇಲ್ಲಿ ಸಿದ್ದಮ್ಮನ ಗುಡಿ ಇತ್ತು. ಅಲ್ಲಿ ಭಾಳ ಏನು ಶಿಥಿಲವಾಗಿರೋದ್ರಿಂದ ಅಲ್ಲಿ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಇರೋದ್ರಿಂದ ಈ ಸಿದ್ದಮ್ಮನ ಗುಡಿ ಹತ್ರ ನಾವು ಇಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಾಗ ಇದನ್ನು ಧರ್ಮಸ್ಥಳದ ಅಷ್ಟಮಂಗಳ ಪೂಜೆ ಮಾಡಿಸಿ ಇಲ್ಲಿ ದೇವಸ್ಥಾನ ಬತ್ತೇಶ್ವರನ ಇಡಬಾರ್ದ ಅಂತ ಒಂದು ಕಣಿ ಕೇಳಿದಾಗ, ಇಲ್ಲಿ ಧಾರಾಳವಾಗಿ ಆಗ್ಬೋದು, ಇಲ್ಲಿ ಒಂದು ಶಕ್ತಿ ಇದೆ, ಈ ದೇವಸ್ಥಾನ ದೊಡ್ಡದಾಗುತ್ತೆ ಅಂತೇಳಿ ಅವರು ನುಡಿದಾಗ ನಾವು ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿರ್ತೀವಿ. ಈ ದೇವಸ್ಥಾನಕ್ಕೆ ನಮ್ಮ ಜನಾಂಗದವ್ರಿಗಿಂತನೂ ಎಲ್ಲ ಜನಾಂಗದವ್ರೂ ಬಹಳ ಸಹಕಾರ ತನುಮನದನ ಸಹಾಯ ಮಾಡಿದ್ದಾರೆ. ಈ ದೇವಸ್ಥಾನ ನಾಳೆ 23 ಸೋಮವಾರ ಗೋಪೂಜೆ ಮತ್ತು ಗ್ರಹಣ ಧಾನ್ಯ ಪೂಜೆ ಎಲ್ಲ ಮಾಡಿ ನಾಳೆ ಪ್ರಾರಂಭ ಆಗುತ್ತೆ. ಮಂಗಳವಾರ ನವಗ್ರಹ ಪೂಜೆ ಮತ್ತು ಕಳಸ್ಥಾಪನೆ ಎಲ್ಲ ಇರುತ್ತೆ. ಮತ್ತೆ ಬುಧವಾರ ಇದು ಕುಂಭಾಭಿಷೇಕ ಮತ್ತು ತೆಂಗಿನಕಾಯಿ ಪವಾಡ ಎಲ್ಲ ಈ ದೇವಸ್ಥಾನದಿಂದ ನೆರವೇರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಅಂದರೆ ನಮ್ಮ ಗುರುಗಳು ಆದಂಥ ಈಶ್ವರಾನಂದಪುರಿ ಸ್ವಾಮೀಜಿಗಳು, ಮಾನ್ಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ರವರು, ಇನ್ನೂ ನಮ್ಮ ತಾಲೂಕಿನ ಅತಿ ಮುಖ್ಯ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ವರ್ತೂರು ಪ್ರಕಾಶ್ ಅವರು, ಇನ್ನೂ ಅನೇಕ ನಮ್ಮ ತಾಲೂಕಿನ ತಹಸೀಲ್ದಾರ್ರವರು ಮತ್ತು ಇನ್ನು ಅನೇಕ ಹಿರಿಯ ಮುಖಂಡರುಗಳು ಈ ಒಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನೂ ನಾವು ಆಹ್ವಾನ ಮಾಡಿರೋದ್ರಿಂದ ಎಲ್ಲ ಗಣ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ದೇವಸ್ಥಾನದ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಆಮಂತ್ರಣ ಕೊಟ್ಟಿರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಇನ್ನೂ ತನುಮನ ದಾನ ಸಹ ಮಾಡ್ತಕ್ಕಂಥ ಎಲ್ಲ ದಾನಿಗಳನ್ನು ಮಾತ್ರ ವಿಶೇಷವಾಗಿ ನಾವು ಆಹ್ವಾನಿಸಿದ್ದೀವಿ. ಮತ್ತು ಸುತ್ತಮುತ್ತಲಿನ ತಾಯ್ಲೂರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಜನಾಂಗದ ಈ ಬತ್ತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಕ್ಕಂಥ ಎಲ್ಲ ಊರುಗಳಲ್ಲೂ ನಾವು ಸುಮಾರು ಊರುಗಳಲ್ಲಿ ನಾವು ಪಾಂಪ್ಲೆಟ್ ಹಂಚಿ ಎಲ್ಲ ಕರೆದಿರೋದ್ರಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಸಹಕರಿಸಬೇಕು. ಮತ್ತು ನಾಳೆ ಭಗವಂತನ ಕೃಪೆಗೆ ಎಲ್ಲರೂ ಬಂದು ಪಾತ್ರರಾಗಿ ಸುಮಾರು ಒಂದು ಎಷ್ಟು ಸಾವಿರ ಜನ ಊಟ 5,000 ಜನಕ್ಕೆ ಊಟೋಪಚಾರ ಮಾಡಿರ್ತೀವಿ. ಎಲ್ಲರೂ ಬಂದು ದೇವರು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಾಗಿ ತಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಮುಂದಿನ ವಿಷಯ ನಮ್ಮ